ಡಿಪೋಗೆ ಆರ್ಡ್ರ್ ಬರೋದಕ್ಕೆ ಕಾರಣ ನೀನೆ ಅಂತ ಆ ದೇವಿ ಸದಾನಂದ ಹತ್ರ ಹೇಳ್ಬಿಟ್ಟಿದ್ದಾಳೆ. ಹೇಳ್ಬೇಡ ಅಂತ ಅವಳ ಹತ್ರ ಮಾತು ತಗೊಂಡಿದ್ದೆ ಅಂದ್ರೂ ಹೇಳಿದಾಳೆ ನೋಡಿ. ಸಾಲ ಮಾಡಿ ಆದ್ರೂ ಸರಿ ಸುಚೇಂದ್ರ ಕಳಿಸಿದ ಆರ್ಡ್ರ್ನಿಂದ ಬಂದ ದುಡ್ಡನ್ನು ಅವನಿಗೆ ವಾಪಸ್ ಮಾಡ್ತೀನಿ ಅಂತ ಹಠ ಹಿಡ್ದಿದ್ದಾನೆ, ಕೋಪ ಮಾಡ್ಕೊಂಡಿದ್ದಾನೆ. ಮತ್ತೆ ನಾನು ಕೆಟ್ಟವನಾದೆ. ಈಗ ನಾನು ಏನ್ ಮಾಡ್ಬೇಕು ನೀವೇ ಹೇಳಿ. ಒಂದ್ಸತಿ ಒಳ್ಳೆಯವನು ಅಂತ ಅನ್ಸ್ಕೊಂಡ್ಬಿಟ್ರೆ ಪರವಾಗಿಲ್ಲ, ಆದ್ರೆ ಒಂದೇ ಒಂದ್ಸತಿ ಕೆಟ್ಟವನು ಅಂತ ಅನ್ಸ್ಕೊಂಡ್ಬಿಟ್ರೆ ಜೀವನ್ ಪರ್ಯಂತ ಅದೇ ಲೇಬಲ್. ಭಿಕ್ಷೆ ಬಿಡ್ತಿದ್ದೀನಿ ಅನ್ಕೋ ಸುಚೇಂದ್ರ, ನನ್ನ ಮಗ ನನಗೆ ಬೇಕು. ಆರ್ಡ್ರ್ ದುಡ್ಡನ್ನ ವಾಪಸ್ ಮಾಡ್ತೀನಿ, ಡಿಪೋ ಮುಚ್ತೀನಿ ಅಂತಿದ್ದಾನೆ. ಎಷ್ಟೋ ವರ್ಷಗಳ ಬಡತನದ ನಂತರ ಮತ್ತೆ ನಮ್ಮ ಬದುಕಲ್ಲಿ ಬೆಳಕು ಮೂಡೋ ಭರವಸೆ ಕಾಣ್ತಾ ಇದೆ. ನಿಮ್ಗೆ ಒಳ್ಳೇದಾಗೋಗಿದ್ರೆ ಖಂಡಿತ ಹೇಳ್ತೀನಿ. ನೀನ್ ಕಳಿಸಿದ್ದಲ್ಲ ಅಂತ ಆಗ್ಬೇಕು ಕೋರಿ ವಿರೂಪಾಕ್ಷನ ಆರ್ಡ್ರು. ನಂಬಲ್ಲ, ದೇವಿ ಸುಳ್ಳು ಹೇಳಲ್ಲ ಅಂತ ಸದಾನಂದನಿಗೆ ಗೊತ್ತು. ನಂಬಿಸು, ನಮ್ಮನ್ನು ಉಳ್ಸಪ್ಪ. ಏನಂತ ನಂಬಿಸ್ಲಿ? ನಿನ್ ತಾಯಿ ನಿನ್ ಹತ್ರ ಕೇಳ್ಕೊತಿದ್ದಾಳೆ ಅನ್ಕೊಳ್ಳೋ. ಕಿರೀಟ ರಿಪೇರಿ ಮಾಡಿದ್ದಕ್ಕೆ 5.3 ಲಕ್ಷ ಕೊಡ್ತೀನಿ ಅಂದ್ರಂತೆ, ನೀನು ಬೇಡ ಅಂದ್ಯಂತೆ. ಕಸ್ತೂರಿ ನಿವಾಸದ ರಾಜ್ಕುಮಾರ್ ತರ ಹೆಗಲ ಮೇಲೆ ಪಾರಿವಾಳ ಇಟ್ಕೊಂಡ್ಬಿಡು. ನೋಡಯ್ಯ, ನನಗೆ ಬೇಡ ಅನ್ನಿಸ್ತು, ಅದಕ್ಕೆ ಬೇಡ ಅಂತೆ. ಆದರೂ ದೇವಿ ಮದುವೆ ವೈಭವವಾಗಿ ನಡೆಯುತ್ತೆ. ಹೋಗಿ ಹೇಳು ನಿನ್ನ ಕೊಂಕ ಕಡ್ಡಿ ಮಂಗಳನ್ಗೆ. ಆಯ್ತಯ್ಯ, ಹೇಳ್ತೀನಿ ಮಂಗಳಂಗೆ. ಆದ್ರೆ ನಿನಗೆ ದುಡ್ಡು ಬೇಡ ಅನಿಸ್ತು, ಯಾಕೆ ಹೇಳು? ಊದುದಿಲ್ಲ ಶಂಕನ ಭೋ ಅಂತ, ಅದಕ್ಕೆ ಬಣಗಿಡ್ತಿರೋದು, ಅದ್ರ ಪ್ರಭಾವ. ಬರಿದಾಗತ್ತೆ ಅಂತ ಪದೇ ಪದೇ ಬಂದು ಹೇಗೆ ಹೇಳ್ತೀಯ ನೋಡು. ಬರಿದಾಗಿದ್ದೀನೋ ಇಲ್ವೋ, ಬೀದಿಗೆ ಬಿದ್ದಿದ್ದೀನೋ ಇಲ್ವೋ ಅಂತ ನೋಡ್ಕೊಂಡು ಹೋಗೋದಕ್ಕೆ ಪದೇ ಪದೇ ನಮ್ಮ ಮನೆಗೆ ಬರ್ತೀವಿ. ಅಂಥದ್ದೇನೂ ಆಗಲ್ವೋ. ನಾನು ದುಡ್ಡು ಬೇಡ ಅಂದಿದ್ದು ಶಂಕಾ ಓದಿದ್ದರ ಪ್ರಭಾವಳಿಯಿಂದ ಅಲ್ಲ. ನಮ್ಮ ಧರ್ಮಪತ್ನಿ ಹರಿದ್ರಾ ಕುಂಕುಮ ಸೌಭಾಗ್ಯವತಿ ಮತ್ತು ಇತ್ತೀಚೆಗೆ ಸಾಹುಕಾರಿಕೆಯನ್ನು ಕಾಣ್ತಿರೋ ಮಂಗಳ ಹೇಳಿದ್ರಿಂದ ದುಡ್ಡು ಬೇಡ ಅಂದಿತ್ತು. ದೇವಿ ಮದುವೆಗೆ ದುಡ್ಡು ಏನ್ ಮಾಡ್ತೀಯಾ? ಕಳ್ಳತನ ಮಾಡಲ್ಲ, ತಲೆ ಒಡೆಯಲ್ಲ, ಸುಳ್ಳು ಹೇಳಲ್ಲ, ಕಥೆ ಕಟ್ಟಲ್ಲ. ಏನೋ ಒಂದಾಗತ್ತೆ. ಆದ್ರೆ ದಯವಿಟ್ಟು ನೀನಿನ್ನು ಮುಂದೆ ಬರಬೇಡ ಇಲ್ಲಿಗೆ. ನಮ್ಮ ದೇವಿ ಮದುವೆಗೆ ನೀನೇ ದಿಕ್ಕು ಕಣೆ. ನೀನು ಕೈ ಬಿಟ್ಬಿಟ್ರೆ. ಏನ್ರಿ, ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಧೈರ್ಯಗೆಟ್ಟಿದ್ದೀರಿ ನೀವು. ಅಸಹಾಯಕ ಪರಿಸ್ಥಿತಿ ಹೀಗೆ ಮಾಡಿಬಿಟ್ಟಿದೆ ಕಣೆ. ನಮ್ಮ ಹತ್ರ ಎಲ್ಲ ಇದೆ. ದೇವಿ ಮದುವೆನ ಹಂಗೆ ಮಾಡೋಣ, ನಿಶ್ಚಿತಾರ್ಥನ ಹಿಂಗೆ ಮಾಡೋಣ ಅಂತ ಏನೇನೋ ಲೆಕ್ಕಾಚಾರ ಹಾಕಿದ್ದೆ ಮನಸ್ಸಲ್ಲಿ. ಈಗ ನೋಡು, ಕೈಯೇ ಬರ್ದಾಗ್ಬಿಟ್ಟಿದೆ. ಏನ್ ಮಾಡೋದು ನಮ್ಮ ದೇವಿ ಮದುವೆ? ನಮ್ಮ ಪರಿಸ್ಥಿತಿ ಕೇಶವನಾದ್ರೂ ಗೊತ್ತು. ವೈಭವ ನಿರೀಕ್ಷೆ ಮಾಡಲ್ಲ ಅವರು. ಈಗ ನಮ್ಮ ದೇವಿ ಮದುವೆಗೆ ನನ್ನ ಒಡವೆಗಳನ್ನೆಲ್ಲ ಕರಗಿಸಿದ್ರೆ ಅವಳಿಗೆ ಒಡವೆಗಳಾಗುತ್ತೆ. ಮದುವೆಗೆ ನಿನ್ನ ಒಡವೆಗಳನ್ನು ಕೊಡ್ತೀಯಾ? ಮದುವೆ ಖರ್ಚಿಗಾಗುತ್ತೆ. ಇದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ಕಣೆ ನನಗೆ. ಇಲ್ಲ ಅನ್ಬೇಡ. ಮೊದಲು ಗೋರಿ ವಿರೂಪಾಕ್ಷ ಕೇಶವನಾಥ್ರ ಡಿಪೋಗೆ ಹೋಗಿದ್ದಾನೆ. ಸುಚೇಂದ್ರ ಆ ಆರ್ಡರ್ಗಳನ್ನ ನಮ್ ಡಿಪೋ ಕಡೆ ತಿರುಗಿಸಿದ್ದಾನೆ. ಇದನ್ನ ತಗೊಂಡೋಗಿ ದೇವಿ ಸದಾನಂದ ಹತ್ರ ಹೇಳಿದಾಳೆ. ಸದಾನಂದನ್ಗೆ ಈಗ ಸುಚೇಂದ್ರ ಅಂದ್ರೆ ದೂರ, ಮತ್ತೆ ಬೀಳಬಾರ್ದ ಹಂಗ್ನಲ್ಲಿ ಬಿದ್ನಲ್ಲ ಅಂತ ರೊಚ್ಚಿಗೆದ್ದಿದ್ದಾನೆ. ಈ ಹಂಗಿಂದ ದೂರ ಆಗೋದಿಕ್ಕೆ ಗೋರಿ ವಿರೂಪಾಕ್ಷನ ಆರ್ಡ್ರಿಂದ ದುಡ್ಡು ಬಂತಲ್ಲ, ಆ ದುಡ್ಡನ್ನೆಲ್ಲ ತಗೊಂಡು ಹೋಗಿ ಕೊಡ್ತೀನಿ ಅಂತ ಹೇಳ್ತಿದ್ದ. ಕೊಟ್ಟಿರ್ಬೇಕು. ನಾನು ಅಷ್ಟು ಕೇಳ್ಕೊಂಡೆ ರೀ ಸುಚೇಂದ್ರನ್ನ, ಈ ಆರ್ಡ್ರ್ ಕೊಡ್ಸಿದ್ದು ನಾನಲ್ಲ ಅಂತ ಹೇಳಪ್ಪ ಅಂತ. ನೀನ್ ಯಾಕೆ ಕೇಳ್ಕೊಳಕ್ ಹೋದೆ ಅವನ ಹತ್ರ? ಸದಾನಂದ ಡಿಪೋ ಮುಚ್ಚಿಬಿಟ್ರೆ ಏನ್ರಿ ಮಾಡೋದು? ಬದುಕು ನಡೆಯುತ್ತೆ ಬಿಡೆ. 40,000 ಏನ್ ಸುಮ್ನೆ ಬರುತ್ತೇನ್ರಿ? ತಗೊಂಡೋಗ ಸುಚೇಂದ್ರನ್ ಕೊಡಕ್ಕೆ. ಚಿನ್ನದ ಬಳೆ ಬೇಕು, ಜರ್ತಾರಿ ಸೀರೆ ಬೇಕು ಅಂತ ಬೋರ್ಡ್ ನ ಕುತ್ತಿಗೆ ನೇತಾಕೊಂಡು ಸರ್ಕಲ್ ಅಲ್ಲಿ ನಿಂತ್ಕೋ ಬಿಡೆ. ಯಾವನಾದ್ರೂ ತಾಗಬಹುದು? ದುಡ್ಡು ಚಿನ್ನ, ದುಡ್ಡು ಚಿನ್ನ, ಇದೇನೋ ಬದುಕು? ನಿಂತ್ಕೊಂಡು ಸಾಯ ಸರ್ಕಲ್ ಅಲ್ಲಿ. ಹೆಂಡತಿರು ಸರಿ ಇಲ್ದಲ್ಲಿರೋ ಗಂಡಂದ್ರು ಬೇಕಾದಷ್ಟು ಜನ ಇದ್ರೆ ಪ್ರಪಂಚದಲ್ಲಿ.